ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು 7 ಡೇಸ್ದು ಹೌಸ್ ವೈಫ್ ವೆಯ್ಟ್ ಲಾಸ್ ಫುಡ್ ರೊಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಮಾರ್ನಿಂಗು ನಾನು ಡಿಟಾಕ್ಸ್ ವಾಟರ್ ಆಗಿ ನಾನು ಕಂಪಲ್ಸರಿ ಒಂದು ಡಿಟಾಕ್ಸ್ ವಾಟರ್ ತೊಗೊಳ್ಳೇಬೇಕು. ಇದಕ್ಕೆ ನಾನು ದಾಸವಾಳ ಹೂದು ತೊಗೊಳ್ತಾ ಇದ್ದೀನಿ. ಇದು ಕ್ಯಾನ್ಸರ್ ಸಮಸ್ಯೆಗೆ ಮತ್ತು ಕೂದಲು ಸಮಸ್ಯೆಗೆ ತುಂಬಾ ಒಳ್ಳೆಯದು. ನಮ್ಮ ಬಾಡಿನ ಟಾಕ್ಸಿಕ್ ಕಂಟೆಂಟಿಂದ ರಿಮೂವ್ ಮಾಡುತ್ತೆ. ಎಸ್ಪೆಷಲಿ ಕೂದಲಿಗೆ ಸಂಬಂಧಪಟ್ಟಿರೋಂಥ ಒಂದು ಬೆಸ್ಟ್ ಮೆಡಿಸನ್ ಅಂತಲೇ ನಾನು ಹೇಳ್ತೀನಿ. ಸೊ ಇದನ್ನು ತಗೊಂಡು 45 ಮಿನಿಟ್ಸ್ ಆದಮೇಲೆ ನಾನಿಲ್ಲಿ ಓಟ್ಸ್ ಗಂಜಿನ ತೊಗೊಳ್ತಾ ಇದ್ದೀನಿ. ಸೊ ಓಟ್ಸ್ ಗಂಜಿ ನಾರ್ಮಲಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಬೋದು. ಸೊ ಓಟ್ಸ್ ಗಂಜಿ ಜೊತೆಗೆ ಮುದ್ದೆ, ಹಾಗಲಕಾಯಿ ಪಲ್ಯ ಮತ್ತು ಕರ್ಬೇವಿನ ಸೊಪ್ಪು ಚಟ್ನಿ ತೊಗೊಳ್ತಾ ಇದ್ದೀನಿ. ಮಧ್ಯಾಹ್ನ ಕರ್ಬೇವಿನ ಸೊಪ್ಪು ಚಟ್ನಿ ಮತ್ತು ರೈಸ್ ತೊಗೊಂಡೆ. ರಾತ್ರಿಗೆ 2 ಚಪಾತಿ ಮತ್ತು ಜಾಸ್ತಿ ಹುರುಳಿಕಾಳು ಪಲ್ಯನ ತೊಗೊಂಡೆ. ಇದಾಗಿರುತ್ತೆ ನನ್ನದು ಡೇ 7 ಫುಡ್ ರೊಟೀನ್. ಸೊ ಇದ್ರ ಥೀಮ್ ಏನು ಅಂತ ಅಂದರೆ, ನಾನು ಪ್ರೆಗ್ನೆನ್ಸಿ ಟೈಮು ಡೆಲಿವರಿ ಆದಮೇಲೆ ಬಾಳಂತನದ ಆದಮೇಲೆ ನಾನು ವೆಯ್ಟ್ ಲಾಸ್ ಬರೀ ಫುಡ್ಡಿಂದ ಆದೆ. ಆಲ್ಮೋಸ್ಟ್ 22 kgs ವೆಯ್ಟ್ನ ನಾನು ರೆಡ್ಯೂಸ್ ಆಗಿದ್ದೀನಿ. ಅದಕ್ಕೆ ನಾನು ಯಾವ ಥರ ಫುಡ್ ರೊಟೀನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇರೋದು. ಸೊ ಆಲ್ರೆಡಿ 6 ಡೇಸ್ದು ಅಪ್ಲೋಡ್ ಆಗಿದೆ. ಸೊ ಇದು 7th ಡೇದು ನಾನು ಅಪ್ಲೋಡ್ ಮಾಡ್ತಾ ಇರೋದು. ಸೊ ನೀವು ಸಹ ಇದೇ ಥರ ಫುಡ್ಡು ಬ್ಯಾಲೆನ್ಸ್ನ ಮಾಡಿಕೊಂಡು ರೊಟೀನ್ನ ಮಾಡಿಕೊಂಡ್ರೆ 100% ನೀವು ಸಹ ವೆಯ್ಟ್ ರೆಡ್ಯೂಸ್ ಆಗ್ತೀರಾ, ಈಸಿಯಾಗಿ ಸಹ ಆಗ್ತೀರಾ. ಅದಕ್ಕೆ ಈ ವಿಡಿಯೋಸ್ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಈ ವಿಡಿಯೋಸ್ನ ನೋಡಿಕೊಂಡು ನಿಮಗೂ ಒಂದು ಪ್ಲ್ಯಾನ್ ಬರುತ್ತೆ, ನಾನು ಯಾವ ಥರ ಫುಡ್ ರೊಟೀನ್ನ ಮಾಡಿಕೊಂಡ್ರೆ ನಾವು ವೆಯ್ಟ್ ರೆಡ್ಯೂಸ್ ಆಗ್ತೀವಿ ಅಂತ ಹೇಳಿ. ಸೊ ನೀವು ಇದನ್ನು ಫಾಲೋ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ರೆಡ್ಯೂಸ್ ಆಗ್ತೀರಿ. ಇನ್ ಕೇಸ್ ನೀವು ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದ್ದೀರಾ, ಹೆಲ್ತಿಯಾಗಿದ್ದೀರಾ ಅಂತ ಗೊತ್ತಾದರೆ ಸೊ ಖಂಡಿತವಾಗ್ಲೂ ನನಗೆ ಒಂದು ಕಮೆಂಟ್ ಮಾಡಿ, ನಾನು ಸಹ ಸ್ಯಾಟಿಸ್ಫೈಡ್ ಆಗಿ ಫೀಲ್ ಆಗ್ತೀನಿ. ಸೊ ನಾನು ಮಾಡ್ತಾ ಇರೋದು ಬೇರೆಯವರು ಸಹ ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಅಪ್ಡೇಟ್ಸ್ಗಾಗಿ.